ಕಲ್ಪಿಸಿ ನನ್ನನ್ನೇ ಅಲುಗಾಡಿಸಲು ಪ್ರಯತ್ನ ಪಟ್ಟಿಯಲ್ಲ ನರಿ. ಈ ನಿನ್ನ ನರಿ ಕೂಗಿಗೆ ಈ ಬೆಟ್ಟ ಎಂದು ಒಳಗಾಡುದಿಲ್ಲ ಕಣೋ. ಹೇಳು, ಒಳ್ಳೆಯ ಮಾತಿನಿಂದ ನನ್ನ ಮಾತಿಗೆ ಒಪ್ಪಿಕೊಂಡು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆಯೋ, ಅಥವಾ ನನ್ನೊಂದಿಗೆ ವೈರತ್ವ ಸಾಧಿಸಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳುವೆಯೋ? ಹುಟ್ಟುವಾಗಲೇ ಸಾವನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವ ನನಗೆ ಪ್ರಾಣದ ಭೀತಿಯೇ ಇಲ್ಲ ಅಂದಾಗ ನಿನ್ನಂತವನ ಜೊತೆ ಹೋರಾಡುವುದೇ ನನ್ನ ಗುರಿ ಸಾಧಿಸುತ್ತೇನೆ ಎಂದು ನೀನು ಹರಿಯದೆ ಹಾರಾಡಿದರೆ ಕರೆ ತೆಗೆದುಕೊಳ್ಳದೆ ಬಿಡಲಾರ ಈ ಛಲಗಾರ. ಕರಿ ತೆಗೆದುಕೊಳ್ಳುತ್ತೇನೆ ಎಂದವರ ಶಿರ ಹರಿಯಲು ನರಹರಿಯಾಗಿ ರೂಪಿಸಿ ಬಂದಿದ್ದಾನೆ ಆ ನನ್ನ ಪರಶುರಾಮ. ಅಂದಾಗ ನಿನ್ನಂತವನ ಗೊಡ್ಡು ಬೆದರಿಕೆ ಬದಲಾರ ಈ ಶಿವರಾಜ. ನನ್ನ ಆಸ್ತಿ ಪಡೆದುಕೊಳ್ಳುವುದೇ ನನ್ನ ಬಲವಾದ ಛಲ ಸಾಧಿಸುತ್ತೇನೆ ಎಂದು ಹರಿಯದೆ ಹಾರಾಡಿದರೆ ಮರಣದ ರಾತ್ರಿ ಶಿರಸಾಗರವನ್ನು ಕಟ್ಟಿ ಹಾಕಿರುವನು ಈ ವಾದಿರಾಜ್. ಭೋಜರಾಜನ ಕುಡಿಯೇ ನಾನೆಂದು ಕಡಿವಾಣವಿಲ್ಲದ ಕುದುರೆಯಂತೆ ಈ ಅನ್ನಕ್ಕೆ ಗುರಿಯಾಗಬೇಡ. ಮರ್ಯಾದೆಯನ್ನು ನೀನು ಕೊಟ್ಟ ರೇಟರ್ಜಿಯನ್ನು ಹಿಂದಕ್ಕೆ ತೆಗೆದುಕೊಂಡು ಎಲ್ಲ ಆಸೆಗೆ ಸಹಿ ಹಾಕಿಬಿಡು. ಪಾಪ ಇವನು ಒಬ್ಬ ನನ್ನ ಅಣ್ಣನ ಮಗ ಅಂತ ತಿಳಿದು ಇದರಲ್ಲಿ 6 ಎಕರೆ ಜಮೀನಿಗೆ ವಾಪಸ್ ಕೊಡ್ತೇನೆ. ಅದು ಎಂದಿಗೂ ಸಾಧ್ಯವಿಲ್ಲ ಅಂದರೆ ಸಹಿಸಿಕೊ ಮಗಡೆ ಈ ಜಮೀನ್ದಾರು ಹೊಡಿತವನ್ನು. ಈ ನಿನ್ನ ಸೌಕರ ಈ ನಿನ್ನ ಮೋಸದ ಹೊಡೆತಕ್ಕೆ ಹೆದರಿ ಸಹಿ ಹಾಕಿ ಆಸ್ತಿ ಬಿಡುವ ಬೇಕು ನಾನಲ್ಲ. ಅಂದಾಗ ನಿನ್ನಂತವನ ಈ ಗೊಡ್ಡು ಬೆದರಿಕೆ ಈ ಚಾಟಿಯೇಟಿಗೆ ಲಾಠಿ ಪ್ರಹಾರ ಮಾಡಿ ಇಡೀ ನನ್ನ ದೇಹವನ್ನೇ ಲೂಟಿ ಮಾಡಿದರು ಆಸ್ತಿ ಬಿಡುವ ಬೇಕು ನಾನಲ್ಲ. ಕನ್ನಡ ನಾಡಿಗೆ ಗಂಡೆಂದು ಹೇಳಿಕೊಳ್ಳುವ ಈ ಪುಂಡನಾಗಿ ಹಾರುವೆಯ ಪುಣ್ಯ. ಈ ವಾದಿರಾಜ್ ಮನಸ್ಸು ಮಾಡಿದರೆ 3 ಲೋಕದ ಪರಶಿವನನ್ನು ಜುಟ್ಟವನ್ನು ಕಟ್ಟಿ ಹಿಡಿದು ಆಕ್ರೋಶದಿಂದ ಬದುಕುತ್ತಿರುವನು ಈ ವಾದಿರಾಜ್. ನನಗೆ ಅರ್ಪಣದಿಂದ ಕೂಗುತ್ತೇನಲೇ. ಈಗ ನಾನಿನ್ನ ಚಿರಹರದೆ ಬಿಡಲಾರೆ. ರಣತುಂಗ, ದನಿ ಬೇಗ ಹೇಳು ದನಿ. ಕಾಗೆ ತರ ಕೂಗಿ ಮರಣದ ರಾಗವನ್ನೇ ಹಾಡುತ್ತಿರುವ ಈ ಪೋಲಿ ಹುಡುಗನನ್ನು ಒದ್ದು ಆ ಬಾಂಡಿಗೆ ಸಹಿ ತೆಗೆದುಕೋ. ದನಿ, ಇವು ನಾನು ಒದ್ದು ಅತಿಕ್ರಮದಿಂದ ಬಾಂಡಿಗೆ ಸಹಿ ತೆಗೆದುಕೊಳ್ಳೋದು ಅಷ್ಟೇ ಹಾಕಿದ್ದಾನೆ. 3 ದಂಡೆ ಆಸ್ತಿಯ ಮುಕುಟಕ್ಕೆ ಕೈ ಹಾಕಿದ್ದಾನೆಂದ್ರೆ ಇವನ ಗಾಢವಾದ ದೇಹಕ್ಕೆ ಗುಂಡಿಕ್ಕಿ ಕೊಳ್ಳೋದೇ ದೇಸು. ಎನಿಸಿರಿ ಈಗ 3ರ ಅಂಕೆಯನ್ನ. ಶಿವ್ಯಾ, ನನ್ನ ಅಂಕೆ ಅಂಶ ನನಗೆ ಮಹತ್ವ ಗೊತ್ತಾ? 1 ಕೂಗಿದರೆ ತಲೆ ಬಾಗಿ ಶರಣು ಮಾಡು ಎಂದು. ಮತ್ತೆ 2 ಕೂಗಿದರೆ ನಾನು ಹೇಳಿದ್ದಕ್ಕೆ ಸರಿ ಉತ್ತರ ಕೊಟ್ಟು ಒಪ್ಪಿಕೊಳ್ಳುವುದು. 3ನೇ ಕೂಗಿದರೆ ಮರಣದ ವಾರ್ತೆಯನ್ನೇ ಕರೆಯುವುದು. ಮೊದಲನೇದಾಗಿ ಶಿವ್ಯಾ ಹಾಕೋ ಸೈನ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂದ್ರೆ ಮಗನೇ ಸಹಿಸಿಕೋ ಈ ರಣತುಂಗನ ಹೊಡೆತವನ್ನ. ಅಮ್ಮ ಅಮ್ಮ ಎಂದು ಕೂಗುವ ನಿಮ್ಮಂತ ನರಕುರಿಗಳಿಗೆ ಏನು ಗೊತ್ತಿದೆ ಅಮ್ಮನ ಬೆಲೆ? ಹುಟ್ಟುವಾಗಲೇ ಈ ರಣತುಂಗ ಹುಲಿ ರಕ್ತವನ್ನೇ ಕುಡಿದು ಬೆಳೆದವನು. ಅಂತದ್ರಲ್ಲಿ ನಿಮ್ಮಂತವರ ರಕ್ತ ಎಂದರೆ ಅಮೃತ ಪಾನ ಇದ್ದಂತಲೇ ಮಗನೇ. ರಣತುಂಗ, ನೀನು ಮನುಷ್ಯನೇ ಅಲ್ಲ, ರಾಕ್ಷಸ. ತಂದೆ ತಾಯಿಯ ಕತ್ತನ್ನು ಇಸುಕಲು ಏಸದ ನೀನು ಏಸಿಗೆ ತಿನ್ನುವ ನಾಯಿ. ಅನ್ಯಾಯದಿ ನನ್ನ ಪ್ರಾಣ ತೆಗೆದರು ಕೊಬ್ಬಿನಿಂದ ಉಪ್ಪಿ ಮೆರೆಯುತ್ತೀರಲ್ಲ, ನಿಮ್ಮ ಕೊಬ್ಬನ್ನು ಇಳಿಸಲು ಬರುತ್ತಾನೆ ಆ ನನ್ನ ಹಸಿದ ಹಬ್ಬುಲಿ ಗಂಡುಗಲಿ ವೀರ ಪರಶುರಾಮ. ರಣತುಂಗ, ಈಗ ಮುಂದೆ ಏನು ಮಾಡೋದು? ಬೇಗ ಹೇಳಿದ್ದೀನಿ, ನೀವೇ ಏನು ಮಾಡುತ್ತೆಂಬುದು. ಅದಕ್ಕೆ ವಿಚಾರ ಮಾಡ್ತೀರಿ ದನಿಯರ?
ಹೆಂಗೂ ಮುಂಜಾನೆದ ಹವಾಸಿರಿ ಅಂತೇಳಿ ಪರಶುರಾಮ್ ಬರ್ತಾನ, ಅಲ್ಲೇ ಗದ್ದ ಮಾಡಿಬಿಟ್ರೆ ಆತು. ಹಾ ಅಂದರೆ ಅಂದ್ರ ಅಷ್ಟು ಬರ್ತಾವಲ್ಲನ್ರಿ ಸೌಕರ್ಯ. ನೋಡ್ರಿ, ನಸಕ್ನ್ಯಾಗ ಎದ್ದು ಕಣ್ಣು ಒರೆಸ್ಕೊತ ವಾಕಿಂಗ್ ಕತ್ ಗಾರ್ಡನ್ಕ್ ಬಂದಿರ್ತಾನವ. ಆದ್ರ ಗಾರ್ಡನ್ಕ್ ಬಂದ ಸಮಯದಾಗ ಈ ಏನ ಅಲ್ಲಿ ಹೋಗದ ಅವನ ಕೊಲ ಮಾಡೋಣ ಅಂತ ಪರಿಚಯನ ಮೇಲೆ ಹಾಕಿ ಬಿಡುನ್ರಿ. ಆ ನಂತರ ಯಾಕೆ ವಿಚಾರ ಮಾಡ್ತೀರಿ ನೀವು? ಈ ಕೊಲೆ ಅವನ ಮಾಡೋಣ ಅಂತೇಳಿ ಅವನ ಮೇಲೆ ಹಾಕೋದ. ನಾ ಈ ಸದ್ಯ ಹೋಗಿ ಪೊಲೀಸರಿಗೆ ಕರ್ಕೊಂಡ್ ಬರ್ತೀನಿ. ನಾಳೆ ಹೊತ್ತು ಹೊಡೆದ ನಮ್ಮ ಕೆಲಸ ಸಕ್ಸಸ್ ಆಗ್ಬೇಕ. ಏನಾಗ್ತಲ್ರಿ, ಪೊಲೀಸರಿಗೆ ಕರ್ಕೊಂಡ್ ಬರ್ತೀನಿ. ಗುಡ್ ಐಡಿಯಾ, ಗುಡ್ ಐಡಿಯಾ. ಸರಿ, ಬೇಗ ಇಲ್ಲಿಂದ ಹೋಗೋಣ. ನಾವು ಬಹಳ ಹೊತ್ತು ನಿಲ್ಲುವಂತಹ ಸಮಯ ಇದಲ್ಲ. ಬನ್ನಿ ಹೋಗೋಣ.